ಎಲ್ಲ ನನ್ನ ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ, ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಏನ್ ಮಾಡ್ತಾ ಹೋಗೋಣಪ್ಪ ಅಂತಂದ್ರೆ ನಿಮ್ಮ ಮುಂಬರುವ ಒಂದು ಅಲ್ಪಸಂಖ್ಯಾತ ಮುರಾರ್ಜಿ ಆಗಿರ್ಬೋದು, ಮುರಾರ್ಜಿ ಎಕ್ಸಾಮ್ಗೆ ಆಗಿರ್ಬೋದು, ಈಗ ಯಾರೆಲ್ಲ 3ನೇ ತರಗತಿ ಮತ್ತು 4ನೇ ತರಗತಿಯಲ್ಲಿ ಓದ್ತಿದಿರಲ್ಲ ಅವರಿಗಾಗಿ ಏನ್ ಮಾಡಿದೀವಿ ಅಂತಂದ್ರ ನಮ್ಮ ಒಂದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರದಲ್ಲಿ ಪರಿಶ್ರಮ ಟ್ಯಾಲೆಂಟ್ ಅಂತ ಪರೀಕ್ಷೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತಾವ, ಸಂಭವನೀಯ ಪ್ರಶ್ನೆಗಳು ಯಾವ ರೀತಿ ಆಗಿರ್ತಾವ ಅಂತೇಳಿ ನಾವು ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರ ನಮ್ಮ ಒಂದು ನವೋದಯ ತರಬೇತಿ ಕೇಂದ್ರದಲ್ಲಿ ಬೇಸಿಗೆ ಶಿಬಿರದ LKG ಇಂದ 8ನೇ ತರಗತಿವರೆಗೂ ಬೇಸಿಗೆ ಶಿಬಿರದ ಪ್ರವೇಶಗಳನ್ನ ಕೂಡ ಪ್ರಾರಂಭ ಮಾಡಿದೀವಿ. ಆ ಒಂದು ಬೇಸಿಗೆ ಶಿಬಿರದ ಪ್ರವೇಶವನ್ನ ಪಡೆದುಕೊಂಡಿದ್ದೇ ಆದಲ್ಲಿ ಯಾವ್ಯಾವ ಕ್ಲಾಸಿಗೆ ಯಾವ್ಯಾವ ಒಂದು ಸಬ್ಜೆಕ್ಟ್ ದ ಒಂದು ವಿಷಯವನ್ನ ನಾವು ಟೀಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಿಮ್ ಮುಂದೆ ತರೋದಕ್ಕೆ ನಾನು ಇಷ್ಟಪಡ್ತೀನಿ. ಬೇಸಿಗೆ ಶಿಬಿರದ ವಿಶೇಷತೆಗಳು 2026-27ನೇ ಸಾಲಿನ ಅಲ್ಲಿ ಏನ್ ಮಾಡ್ತಿದೀವಿ ಅಂತಂದ್ರ LKG UKG ಮಕ್ಕಳಿಗೆ, LKG ಮತ್ತು UKG ಮಕ್ಕಳಿಗೆ ಬೇಸಿಕ್ ಕನ್ನಡ ಆಗಿರ್ಬೋದು, ಆಮೇಲೆ ಹಿಂದಿ ಆಗಿರ್ಬೋದು, ಆಮೇಲೆ ಇಂಗ್ಲಿಷು ಮತ್ತು ಮ್ಯಾಥಮೆಟಿಕ್ಸ್ ಅನ್ನ ಹೇಳ್ಕೊಡ್ತಾ ಇದೀವಿ. ಆಮೇಲೆ ಇವಾಗ 1 to 3rd ಅಂತಂದ್ರೆ 1ರಿಂದ 3ನೇ ತರಗತಿ ವಿದ್ಯಾರ್ಥಿಗಳಿಗೆ ಕನ್ನಡ, ಇಂಗ್ಲಿಷ್, ಹಿಂದಿ ಮತ್ತು ಗಣಿತ ಮತ್ತು GK ಅನ್ನೋ ವಿಷಯವನ್ನ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರ ಟೀಚ್ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳ. ಹಾಗಾದ್ರೆ 4 ಮತ್ತು 5ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸೈನಿಕ, ನವೋದಯ, ಆದರ್ಶ, ಮುರಾರ್ಜಿ ಒಂದು ತರಬೇತಿಯನ್ನ ನಾವು 2 ತಿಂಗಳ ಬೇಸಿಗೆ ರಜಾ ಅವಧಿಯಲ್ಲಿ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ 3 ಮತ್ತು 4, 5ನೇ ತರಗತಿಯಲ್ಲಿ ಯಾರಾದ್ರೂ ಬೇಸಿಕ್ ಅನ್ನೋಂತ ಮಕ್ಕಳಿದ್ರೆ ಅಂತಂದ್ರೆ ವಿದ್ಯಾಭ್ಯಾಸದಲ್ಲಿ ಏನಾದ್ರೂ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳಿದ್ರೆ ಅವರಿಗೂ ಕೂಡ ನಾವು ಬೇಸಿಕ್ ಫೌಂಡೇಶನ್ ಅಂತ ಒಂದು ಕೋರ್ಸ್ ಅನ್ನ ಮಾಡಿದೀವಿ. ಆ ಒಂದು ಕೋರ್ಸಿಗೆ ನಿಮಗೆ ಜಾಯಿನ್ ಆಗಿದ್ದೇ ಆದಲ್ಲಿ ಬೇಸಿಕ್ ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು ಮತ್ತೆ GK ಕ್ಲಾಸಸ್ ಗಳನ್ನ ಕೂಡ ನಾವು ಅವರಿಗೆ ಸಪರೇಟ್ ಆಗಿ ಮಾಡ್ತೀವಿ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡ್ರಿ, 6ರಿಂದ 8ನೇ ತರಗತಿ 6 to 8th ವರೆಗೂ ಏನ್ ಮಾಡಿದೀವಿ ಅಂತಂದ್ರ ಕನ್ನಡ, ಗಣಿತ, ಕನ್ನಡ ಗ್ರಾಮರ್, ಆಮೇಲೆ ಗಣಿತ, ಇಂಗ್ಲಿಷ್ ಗ್ರಾಮರ್, ಆಮೇಲೆ ಸೈನ್ಸ್ ಮತ್ತೆ ಬೇಸಿಕ್ ಫೌಂಡೇಶನ್. ಯಾರೆಲ್ಲ ಮಕ್ಕಳು ಬೇಸಿಕ್ ಫೌಂಡೇಶನ್ ಅಂತಂದ್ರೆ ಇವಾಗ ನಮಗೆ ಕನ್ನಡ ಬರೋದಿಲ್ಲ, ಆಮೇಲೆ ಇಂಗ್ಲಿಷ್ ಬರೋದಿಲ್ಲ, ಆಮೇಲೆ ನಮಗ ಮ್ಯಾಥಮೆಟಿಕ್ಸ್ ಸರಿಯಾಗಿ ಬರೋದಿಲ್ಲ ಅನ್ನೋರು ಯಾರಾದ್ರೂ ಇದ್ರೆ ಅಪ್ ಟು ಏನಾಗಿರ್ಬೋದು ಅಂತಂದ್ರ 6th ಹಿಡ್ಕೊಂಡು ನಮಗ ಅಪ್ ಟು 9th ವರ್ಗುನು ಇರ್ಬೋದು. ಅಂತಹ ವಿದ್ಯಾರ್ಥಿಗಳಿಗೆ ನಾವ್ ಏನ್ ಮಾಡ್ತಿದ್ವಿ ಅಂತಂದ್ರ ಬೇಸಿಕ್ ಫೌಂಡೇಶನ್ ಕೋರ್ಸ್ ಅನ್ನ ಮಾಡ್ತಿದೀವಿ. ಯಾರಾದ್ರೂ ನಿಮ್ಮ ಮನೆಯಲ್ಲಿ ಮಕ್ಕಳು ಇದ್ರೆ ನೀವೇನ್ ಮಾಡ್ರಿ ಅಂತಂದ್ರ ಇವತ್ತೇ ನಮ್ಮ ಒಂದು ಪರಿಶ್ರಮ ಕೋಚಿಂಗ್ ಸೆಂಟರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಒಂದು ಪ್ರವೇಶಗಳನ್ನ ಪಡ್ಕೊಡ್ರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಮ ಒಂದು ಬೇಸಿಗೆ ಶಿಬಿರದಲ್ಲಿ ಅಡ್ಮಿಷನ್ಸ್ ಗಳನ್ನ ಪಡೆದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಯೋಗ ಕ್ಲಾಸು, ಕರಾಟೆ ಕ್ಲಾಸು ಮತ್ತೆ ಡ್ಯಾನ್ಸ್ ಕ್ಲಾಸ್ ಅನ್ನ ಕೂಡ ನಾವ್ ಏನ್ ಮಾಡ್ತಿದ್ವಿ ಅಂತಂದ್ರೆ ತಿಳಿಸ್ಕೊಡ್ತಾ ಇದೀವಿ. ಏನಪ್ಪಾ ಅಂತಂದ್ರ ಕರಾಟೆ ಕ್ಲಾಸು, ಆಮೇಲೆ ಯೋಗ ಕ್ಲಾಸು, ಆಮೇಲೆ ಡ್ಯಾನ್ಸ್ ಕ್ಲಾಸಸ್, ಆಮೇಲೆ ವೀಕ್ಲಿ 1 ಡೇ ಅಥವಾ 2 ಡೇ ಮ್ಯೂಸಿಕ್ ಕ್ಲಾಸಸ್ ಅನ್ನು ಕೂಡ ನಾವು ತಿಳಿಸ್ಕೊಡ್ತಾ ಇದೀವಿ ಫ್ರೀ ಆಗಿ. ಅದೇ ರೀತಿಯಾಗಿ ಅದರ್ ಆಕ್ಟಿವಿಟೀಸ್ ಗಳು ಕೂಡ ನಮ್ಮಲ್ಲಿ ಏನಾಗ್ತಿರ್ತಾವ ಅಂತಂದ್ರ ಇರ್ತಾವ. ನೀವು ಫಿಸಿಕಲ್ ಫಿಟ್ನೆಸ್ ಆಗಿರ್ಬೋದು, ಈ ಒಂದು ಆಕ್ಟಿವಿಟೀಸ್ ಗಳು ಕೂಡ ಇರ್ತಾವ. ಅದೇ ರೀತಿಯಾಗಿ ಪರಿಶ್ರಮ ಟ್ಯಾಲೆಂಟ್ ಪರೀಕ್ಷೆ ಯಾವಾಗಿರ್ತದ ಅಂತಂದ್ರ 29/3/2026 ಇದೇ ರವಿವಾರ, ಬರೋ ರವಿವಾರ. ಈಗ ಯಾರೆಲ್ಲ 3ನೇ ತರಗತಿ ಮತ್ತು 4ನೇ ತರಗತಿಯಲ್ಲಿ ಓದ್ತಿದ್ದೀರಲ್ಲ ಅವರಿಗೆ ಪರಿಶ್ರಮ ಟ್ಯಾಲೆಂಟ್ ಪರೀಕ್ಷೆ ಅಂತೇಳಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಪರಿಶ್ರಮ ಟ್ಯಾಲೆಂಟ್ ಪರೀಕ್ಷೆಯಲ್ಲಿ ಭಾಗವಹಿಸೋದ್ರಿಂದ ನಿಮಗೆ ಏನಾಗತ್ತೆ ಅಂತಂದ್ರ ಈ ಒಂದು ಪರಿಶ್ರಮ ಟ್ಯಾಲೆಂಟ್ ಎಕ್ಸಾಮ್ ನಲ್ಲಿ 25 ಒಟ್ಟು 3ನೇ ತರಗತಿಯಲ್ಲಿ 25 ಬಹುಮಾನಗಳಿರ್ತಾವ, 4ನೇ ತರಗತಿಯಲ್ಲಿ 25 ಬಹುಮಾನಗಳಿರ್ತಾವ. ಈ ಒಂದು ಬಹುಮಾನಗಳಿಗೆ ನೀವೇನಾದ್ರೂ ಪಡ್ಕೊಳ್ಬೇಕು ಅಂತಂದ್ರೆ ನೀವು ಎಕ್ಸಾಮ್ ಅನ್ನ ಕಂಪಲ್ಸರಿಯಾಗಿ ಅಟೆಂಡ್ ಮಾಡ್ಬೇಕಾಗತ್ತೆ ವಿದ್ಯಾರ್ಥಿಗಳೇ. ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ಬೇಕು ಅಂತಂದ್ರ ರಿಜಿಸ್ಟ್ರೇಷನ್ ಕಡ್ಡಾಯವಾಗಿರ್ತದ. ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಬೇಕು ಅಂತಂದ್ರ ನಿಮ್ಮ ಫೋಟೋ, ಸ್ಯಾಟ್ಸ್ ನಂಬರ್, ಆಮೇಲೆ ಮೊಬೈಲ್ ಸಂಖ್ಯೆ ಅಂದ್ರೆ ನಿಮ್ಮ ಒಂದು ವಾಟ್ಸಪ್ ನಂಬರ್ ಅನ್ನ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ವಾಟ್ಸಪ್ ಮುಖಾಂತರ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಕಳಿಸೋ ಮುಖಾಂತರ ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬಹುದು ಅಂತ ಹೇಳ್ತೀನಿ. ಅದೇ ರೀತಿಯಾಗಿ 3ನೇ ತರಗತಿ ವಿದ್ಯಾರ್ಥಿಗಳಿಗೂ ಮತ್ತು 4ನೇ ತರಗತಿ ವಿದ್ಯಾರ್ಥಿಗಳಿಗೂ ಸಪ್ರೇಟ್ ಆಗಿರ್ತಕ್ಕಂತಹ ಕ್ವಶನ್ ಪೇಪರ್ ಇರುತ್ತೆ. ಅಂದ್ರೆ 3ನೇ ತರಗತಿಯವರಿಗೆ ಬೇರೆ ಕ್ವಶನ್ ಪೇಪರ್ ಇರುತ್ತೆ, 4ನೇ ತರಗತಿಯವರಿಗೆ ಬೇರೆ ಕ್ವಶನ್ ಪೇಪರ್ ಇರುತ್ತೆ. ಮತ್ತೆ ಇನ್ನೊಂದು ಕನ್ಫ್ಯೂಷನ್ಸ್ ಅನ್ನ ಕ್ಲಿಯರ್ ಮಾಡ್ಕೊಡ್ರಿ. ಏನಪ್ಪಾ ಅಂತಂದ್ರೆ ಪರೀಕ್ಷಾ ಮಾಧ್ಯಮ ಏನಾಗಿರ್ತದ ಅಂತಂದ್ರ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳಾಗಿರ್ಲಿ ಅಥವಾ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳಾಗಿರ್ಲಿ
ಅಥವಾ ನೀವು CBSE ಸಿಲೆಬಸ್ ಅನ್ನ ಹೊಂದಿರ್ಲಿ, ICSE ಸಿಲೆಬಸ್ ಅನ್ನ ಹೊಂದಿರ್ಲಿ, ಅಥವಾ ಸ್ಟೇಟ್ ಸಿಲೆಬಸ್ ಅನ್ನ ಹೊಂದಿರ್ಲಿ, ನೀವು ಯಾವುದೇ ಮೀಡಿಯಂ ಅಲ್ಲಿ ಓದ್ತಿದ್ರು ಕೂಡ ಒಂದು ಸ್ಪರ್ಧಾತ್ಮಕ ಮನೋಭಾವವನ್ನ ಹೆಚ್ಚಿಸ್ಕೋಬೇಕು ಅಂತಂದ್ರೆ ಈ ಒಂದು ಎಕ್ಸಾಮ್, ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ನೀವು ಬರೀಲೇಬೇಕಾಗ್ತದೆ ವಿದ್ಯಾರ್ಥಿಗಳೇ. ಹಾಗಾಗಿ ಈ ಒಂದು ಎಕ್ಸಾಮ್ಗೆ ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಡ್ರಿ ಅತಿ ಬೇಗವಾಗಿ. ಬೇಸಿಗೆ ಶಿಬಿರದಲ್ಲಿ ನಿಮ್ಗೆ ಏನಾದ್ರು ಅಡ್ಮಿಷನ್ಸ್ ಗಳು ಬೇಕಾಗಿದ್ರೆ ನಮ್ಮಲ್ಲಿ ಅತಿ ತುರ್ತಾಗಿ ನೀವು ಏನ್ ಮಾಡ್ಬೇಕಂತಂದ್ರೆ ಕಾಂಟ್ಯಾಕ್ಟ್ ಮಾಡಿ ಬೇಸಿಗೆ ಶಿಬಿರದ ಅಡ್ಮಿಷನ್ಸ್ ಗಳನ್ನ ಪಡೆದುಕೊಳ್ಬೇಕಂತ ಹೇಳ್ತೀನಿ. ಯಾಕಂತಂದ್ರೆ ಕೆಲವೇ ಸೀಟುಗಳು ಮಾತ್ರ ಲಭ್ಯ ಇರ್ತಾವ. ಇದೇ ಏಪ್ರಿಲ್ 2ನೇ ತಾರೀಕಿನಿಂದ ನಮ್ಮ ಕ್ಲಾಸಸ್ಗಳು ಪ್ರಾರಂಭ ಆಗ್ತಾವ ಅಂತ ಹೇಳ್ತೀನಿ. ಹಾಗಾದ್ರೆ ಈ ಒಂದು ಟ್ಯಾಲೆಂಟ್ ಎಕ್ಸಾಮ್ ನಲ್ಲಿ ಅಥವಾ ಮುಂಬರುವ ನಿಮ್ಮ ಒಂದು ಅಲ್ಪಸಂಖ್ಯಾತ ಮೊರಾರ್ಜಿ ಎಕ್ಸಾಮ್ ನಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಮ್ಯಾಥಮೆಟಿಕ್ಸ್ ಅಲ್ಲಿ, ಅವುಗಳನ್ನ ಯಾವ ರೀತಿ ನಾವು ಸಾಲ್ವ್ ಮಾಡ್ತಾ ಹೋಗ್ಬೇಕು ಅನ್ನೋದನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಮೊದಲನೇ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ತಾ ಹೋಗ್ರಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತೀನಿ. ಯಾಕಪ್ಪ ಅಂತಂದ್ರ ನಿಮಗ್ ಯಾರಿಗಾದ್ರೂ ಆಫ್ಲೈನ್ ಆಗಿರ್ಬೋದು, ಆನ್ಲೈನ್ ಆಗಿರ್ಬೋದು ಏನಾದ್ರೂ ತರಗತಿಗಳು ಬೇಕಿದ್ರೆ ಅಂತಂದ್ರೆ ನಮ್ಮ ಒಂದು ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ ನಿಂದ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಈ ವರ್ಷ ಆನ್ಲೈನ್ ತರಗತಿಗಳನ್ನು ಕೂಡ ಅವೈಲೇಬಲ್ ಮಾಡಿದೀವಿ. ಆನ್ಲೈನ್ ತರಗತಿಗಳು ನಿಮಗೇನಾದ್ರೂ ಬೇಕಾಗಿದ್ರೆ ಅಥವಾ ನಮ್ಮ ಒಂದು ಕೋಚಿಂಗ್ ಸೆಂಟರ್ ದಿಂದ ನೀವೇನಾದ್ರೂ ದೂರ ಇದ್ದೀರಾ, ನಮ್ಮಲ್ಲಿ ನೀವು ಕಲಿಬೇಕು ಅಂತ ಆಸೆ ಅಥವಾ ನಿಮಗೇನು ಆನ್ಲೈನ್ ಕ್ಲಾಸಸ್ಗಳ ಅಗತ್ಯತೆ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ಕೂಡ ಪಡ್ಕೊಳ್ಬಹುದು ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ರಿ. 6 ಹೆಕ್ಟೋಲೀಟರ್ ಗಾತ್ರವು ಎಷ್ಟು ಲೀಟರ್ಗೆ ಸಮ ಅಂತ ಕೇಳಿದ್ದಾರೆ. ಹೌ ಮೆನಿ ಲೀಟರ್ಸ್ ಈಸ್ ಈಕ್ವಲ್ ಟು 6 ಹೆಕ್ಟೋಲೀಟರ್ಸ್ ಅಂತ ಕೇಳಿದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳೇ ಆಪ್ಷನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. 500 ಲೀಟರ್, 400 ಲೀಟರ್, 600 ಲೀಟರ್, 650 ಲೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಮಗೇನ್ ಗೊತ್ತಿರ್ಬೇಕು, 1 ಹೆಕ್ಟೋಲೀಟರ್ ಈಕ್ವಲ್ ಟು 1 ಹೆಕ್ಟೋಲೀಟರ್ ಈಕ್ವಲ್ ಟು 1 ಹೆಕ್ಟೋಲೀಟರ್ ಈಕ್ವಲ್ ಟು 100 ಲೀಟರ್ಸ್ ಅಂತ ಆಗ್ತದೆ. ಓಕೆ, 1 ಹೆಕ್ಟೋಲೀಟರ್ ಈಕ್ವಲ್ ಟು 100 ಲೀಟರ್. ದೆನ್ 6 ಹೆಕ್ಟೋಲೀಟರ್ ಈಕ್ವಲ್ ಟು 600 ಲೀಟರ್ಸ್. ಓಕೆ, ಹಾಗಾದ್ರೆ ಏನಾಗ್ತದೆ ಅಂತಂದ್ರೆ ನಮಗ 1 ಹೆಕ್ಟೋಲೀಟರ್ ಈಕ್ವಲ್ ಟು 100 ಲೀಟರ್ ಆದ್ರೆ ಇಲ್ಲಿ ನಮಗ 6 ಹೆಕ್ಟೋಲೀಟರ್ ಈಕ್ವಲ್ ಟು 600 ಲೀಟರ್ ಆಗತ್ತೆ. ಹಾಗಾದ್ರೆ ನಮ್ಮ ಉತ್ತರ ಏನು ಇಲ್ಲಿ ನೋಡ್ರಿ, 600 ಲೀಟರ್ ಈಕ್ವಲ್ ಟು ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ಸಿ, 600 ಲೀಟರ್ ಅಂತ ಹೇಳಿ ಆಗತ್ತೆ. ಓಕೆ, ನಾವು ಇದನ್ನ ಏನ್ ಮಾಡ್ಕೋಬಹುದು ಅಂತಂದ್ರೆ ಇಲ್ಲಿ ನಾವು ಓರೆ ಗುಣಾಕಾರವನ್ನ ಮಾಡ್ಕೊಳ್ಬಹುದು. ಹೌದಾ, ಇಲ್ಲಿ 6 ಹೆಕ್ಟೋಲೀಟರ್ ಕೊಟ್ಟಾರ ಅಂತಂದ್ರ 6 ಹೆಕ್ಟೋಲೀಟರ್ ಗಾತ್ರವು ಅಂತ ಕೊಟ್ಟಾರ ಅಂತಂದ್ರ ಈಗ ನಮಗ 1 ಹೆಕ್ಟೋಲೀಟರ್ಗೆ ಎಷ್ಟೈತಿ? 100 ಐತಿ. 6 ಹೆಕ್ಟೋಲೀಟರ್ಗೆ ಎಷ್ಟ್ ಆಗ್ತೈತಿ ಅಂತ ಕೇಳಿದಾರ. ಇದನ್ನ ನಾವು ಓರೆ ಗುಣಾಕಾರ ಮಾಡ್ಕೊಂಡಾಗ ಇಲ್ಲಿ 100 ಆರ್ಲೆ ಏನಾಗ್ತೈತಿ ಅಂತಂದ್ರ 600 ಆಗ್ತೈತಿ. ಇದು ಕೂಡ ನಮಗ ಈ ಮೆಥಡ್ ಕೂಡ ನಾವು ಯೂಸ್ ಮಾಡ್ಕೊಂಡು ಆನ್ಸರ್ ಅನ್ನ ಮಾಡ್ಕೋಬಹುದು. ಗಣಿತದಲ್ಲಿ ಬಹಳಷ್ಟು ಸುಲಭವಾಗಿರ್ತಕ್ಕಂತಹ ಪ್ರಶ್ನೆಗಳಿರ್ತಾವ. ನೀವು ಯಾವುದೇ ಮೆಥಡ್ ಇಂದಾನು ಮಾಡಿದ್ರು ಕೂಡ ಆನ್ಸರ್ ಕರೆಕ್ಟ್ ಆಗಿನೇ ಬರ್ತಿರತ್ತ. ಹಾಗಾದ್ರೆ ವಿದ್ಯಾರ್ಥಿಗಳು ಮುಂದಿನ ಪ್ರಶ್ನೆನ ನೋಡ್ತಾ ಹೋಗ್ರಿ. ಏನ್ ಕೊಟ್ಟಾರಂತೇಳಿ ನೋಡ್ರಿ. 5 ಅಂಕಿಯ ಚಿಕ್ಕ ಸಂಖ್ಯೆಯಿಂದ 4 ಅಂಕಿ ಚಿಕ್ಕ ಸಂಖ್ಯೆಯನ್ನ ಕಳೆದಾಗ when the smallest 4-digit number is subtract from the smallest 5-digit number ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನ್ ಮಾಡ್ಬೇಕು ಇಲ್ಲಿ? 5 ಅಂಕಿಯ ಚಿಕ್ಕ ಸಂಖ್ಯೆಯಿಂದ 5 ಅಂಕಿಯ ಚಿಕ್ಕ ಸಂಖ್ಯೆ ಯಾವ್ದ್ರಿ? ನಮಗ 10,000 ಅಂತ ಹೇಳಿ ಆಗ್ತದ. ಯಾಕಂತಂದ್ರೆ 5 ಅಂಕಿ ಆಗಿದೆ ನೋಡ್ರಿ. ಇಲ್ಲಿ 1 2 3 4 5 ಅಂಕಿ ಆಗ್ಯದ. 5 ಅಂಕಿಯ ಚಿಕ್ಕ ಸಂಖ್ಯೆಯಿಂದ ನಮಗ್ 4 ಅಂಕಿಯ ಚಿಕ್ಕ ಸಂಖ್ಯೆ ಬೇಕು. ಹಾಗಾದ್ರೆ ನಮಗ ಗೊತ್ತಿರ್ಲಿಲ್ಲ ಅಂತಂದ್ರೆ ನೋಡ್ತಾ ಹೋಗ್ರಿ. 1 ಅಂಕಿಯ ಚಿಕ್ಕ ಸಂಖ್ಯೆ, 1 ಅಂಕಿಯ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆನ ಬರಿತಾ ಹೋಗೋಣ. ಇಲ್ಲಿ ಚಿಕ್ಕ ಮತ್ತು ದೊಡ್ಡ. 1 ಅಂಕಿಯ ಚಿಕ್ಕ ಸಂಖ್ಯೆ ಯಾವ್ದ್ರಿ? ನಮಗ ಇಲ್ಲಿ 1 ಅಂತೇಳಿ ಆಗ್ತದ. 1 ಅಂಕಿಯ ದೊಡ್ಡ ಸಂಖ್ಯೆ 9. ಆಮೇಲೆ 2 ಅಂಕಿಯ ಚಿಕ್ಕ ಸಂಖ್ಯೆ ಇಲ್ಲಿ ನಮಗ 10 ಅಂತೇಳಿ ಆಗ್ತದ. ಆಮೇಲೆ 2 ಅಂಕಿಯ ದೊಡ್ಡ ಸಂಖ್ಯೆ 99 ಅಂತೇಳಿ ಆಗ್ತದ. 3 ಅಂಕಿಯ ಚಿಕ್ಕ ಸಂಖ್ಯೆ 100 ಆಗ್ತದ. 3 ಅಂಕಿಯ ದೊಡ್ಡ ಸಂಖ್ಯೆ 999 ಆಗ್ತದ. 4 ಅಂಕಿಯ ಚಿಕ್ಕ ಸಂಖ್ಯೆ 1000 ಆಗ್ತದ. ಆಮೇಲೆ 4 ಅಂಕಿಯ ದೊಡ್ಡ ಸಂಖ್ಯೆ 9999 ಆಗ್ತದ. 5 ಅಂಕಿಯ ಚಿಕ್ಕ ಸಂಖ್ಯೆ ಎಷ್ಟ್ರಿ? 10,000. ಆಮೇಲೆ 5 ಅಂಕಿಯ ದೊಡ್ಡ ಸಂಖ್ಯೆ 99,999 ಅಂತ ಹೇಳಿದೆ. ನಮಗೆ ಎಷ್ಟು ಸಂಖ್ಯೆಗಳು ಗೊತ್ತಿದ್ರೆ ಸಾಕು ಈ ಒಂದು ನಮಗ ಲೆಕ್ಕವನ್ನ ಬಿಡಿಸೋದಕ್ಕೆ ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಆನ್ಸರ್ ಬರ್ತದ ನೋಡ್ರಿ. 5 ಅಂಕಿಯ ಚಿಕ್ಕ ಸಂಖ್ಯೆ ಎಂದಾರ 10,000. ಇನ್ನ 4 ಅಂಕಿಯ ಚಿಕ್ಕ ಸಂಖ್ಯೆ ಎಂದಾರ ಎಷ್ಟಿದೆ ರೀ? 1,000 ಅದಿ. 1,000ವನ್ನ ಮೈನಸ್ ಮಾಡಿದ್ರೆ ಎಷ್ಟು ಉಳಿತೈತಿ ನೋಡ್ರಿ?
10,000 1,000 ಮೈನಸ್ ಮಾಡಿದ್ರೆ 9,000 ಉಳಿತದ. ಓಕೆ, ಹಾಗಾದ್ರೆ ಎಷ್ಟು ನಮ್ಗೆ ಆನ್ಸರ್ 9,000. ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಓಕೆ, ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಬಹಳಷ್ಟು ಈಜಿ ಇರ್ತಕ್ಕಂತಹ ಪ್ರಶ್ನೆಗಳಿರ್ತಾವ. ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳಲ್ಲಿ ಯಾವುದು ಲಂಬಕೋನಕ್ಕೆ ಉದಾಹರಣೆಯಾಗಿದೆ? ಕೆಳಗಿನವುಗಳಲ್ಲಿ ಯಾವುದು ಲಂಬಕೋನಕ್ಕೆ ಉದಾಹರಣೆಯಾಗಿದೆ? ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ರೈಟ್ ಆಂಗಲ್ ಅಂತ ಕೇಳಿದಾರೆ. ಓಕೆ, ಹಾಗಾದ್ರೆ ರೈಟ್ ಆಂಗಲ್ ನಮಗೆ ಎಷ್ಟು ಡಿಗ್ರಿ ಇರ್ತದ ಅಂತ ಹೇಳಿ ಗೊತ್ತಿರ್ಬೇಕು. ಎಷ್ಟು ಡಿಗ್ರಿ ಇರ್ತದ ರೀ? ನಮಗ 90 ಡಿಗ್ರಿ ಇರ್ತದ. ರೈಟ್ ಆಂಗಲ್ ಎಷ್ಟು ಡಿಗ್ರಿ ಇರ್ತದ? ನಮಗ 90 ಡಿಗ್ರಿ ಇರ್ತದ. ಯಾವ ರೀತಿ ಕೋನವನ್ನು ಉಂಟು ಮಾಡ್ತದ ಅಂತಂದ್ರೆ ನಮಗಿಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಕೋನವನ್ನ ಉಂಟು ಮಾಡ್ತದ. ಹಾಗಾದ್ರ ನಮಗೊಂದು ಗಡಿಯಾರದೊಳಗೆ ಇರ್ತದನೋ ಅಥವಾ ಒಂದು ನಕ್ಷತ್ರ ತಕೊಳ್ಳೋಣ. ಓಕೆ, ನಕ್ಷತ್ರ ತಕೊಳ್ಳೋಣ. ಈ ನಕ್ಷತ್ರದಾಗ ಲಂಬಕೋನ ಉಂಟಾಗ್ತದನೋ ಅಥವಾ ವೃತ್ತದೊಳಗೆ ಲಂಬಕೋನ ಉಂಟಾಗ್ತದನೋ? ಇಲ್ಲಿ ಗಡಿಯಾರದ, ಇಲ್ಲಿ 12, ಇಲ್ಲಿ 3, ಇಲ್ಲಿ 6, ಇಲ್ಲಿ 9 ಅದ ನೋಡ್ರಿ. ನೆಕ್ಸ್ಟ್ ಇಲ್ಲಿ ವೃತ್ತದೊಳಗ ಆಗ್ತದನೋ ಅಥವಾ ಕಪ್ಪು ಹಲಗೆ ನಮ್ಗೆ ಯಾವ ರೀತಿ ಇರ್ತದ ಅಂತಂದ್ರ ಆಯತಾಕಾರದಲ್ಲಿ ಇರ್ತದ. ಈ ಒಂದು ಚಿತ್ರಗಳಲ್ಲಿ ನಮಗೆ ಎಲ್ಲಿ ಲಂಬಕೋನ ಉಂಟಾಗ್ತತಿ ಡೈರೆಕ್ಟ್ ಆಗಿ ನಾವು ನೋಡಿದಾಗ ನಮಗೆ ಎಲ್ಲಿ ಉಂಟಾಗ್ತಾವ್ರಿ? ಇಲ್ಲಿ ಒಂದು ಈ ಕಪ್ಪು ಹಲಗೆ ಒಳಗೆ ಏನ್ ಉಂಟಾಗ್ತಾವ ಅಂತಂದ್ರ ನಮಗ ಏನಾಗ್ತಾವ ಅಂತಂದ್ರ ಇಲ್ಲಿ ಉಂಟಾಗ್ತಾವ. ಓಕೆ, ಇದೊಂದು ಕಪ್ಪು ಹಲಗೆ ಅಂತ ತಿಳ್ಕೊಳ್ಳೋಣ. ಓಕೆ, ಹಾಗಾದ್ರೆ ಲಂಬಕೋನ ಎಲ್ಲಿ ಉಂಟಾಗ್ತತಿ? ನಮಗ ಕಪ್ಪು ಕರಿ ಹಲಗೆಯ ಅಂಚು, ಬ್ಲಾಕ್ ಬೋರ್ಡ್ ಎಡ್ಜಸ್ ಅಂತ ಕರಿತೀವಿ. ಓಕೆ, ಬ್ಲಾಕ್ ಬೋರ್ಡ್ ಎಡ್ಜಸ್ ಒಳಗೆ ನಮ್ಗೆ ಏನಾಗ್ತದ ಅಂತಂದ್ರ ಲಂಬಕೋನ ಉಂಟಾಗ್ತದ. ವಿದ್ಯಾರ್ಥಿಗಳೇ, ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡ್ರಿ. 32 ಮೀಟರ್ ಉದ್ದದ ಬಣ್ಣದ ಟೇಪನ್ನು 8 ವಿದ್ಯಾರ್ಥಿನಿಯರಿಗೆ ಸಮನಾಗಿ ಹಂಚಲಾಯಿತು. ಪ್ರತಿ ವಿದ್ಯಾರ್ಥಿನಿಗೆ ದೊರೆತ ಟೇಪಿನ ಉದ್ದವೆಷ್ಟು ಅಂತ ಕೇಳಿದಾರ. 32 ಮೀಟರ್ ಲಾಂಗ್ colored tape is distributed equally among 8 female students. What is the length of the tape each students gets ಅಂತ ಕೇಳಿದಾರೆ. ಓಕೆ, ಹಾಗಾದ್ರೆ ಏನ್ ಮಾಡೋಣ ನೋಡ್ರಿ. ಇಲ್ಲಿ 32 ಮೀಟರ್ ಟೇಪಿನ ಉದ್ದ ಐತಿ. ಅದನ್ನ ಏನ್ ಮಾಡ್ಬೇಕಂತಂದ್ರೆ ನಾವು 8 ಮಂದಿಗೆ ಹಂಚ್ಬೇಕು ಅಂತಂದ್ರ ಒಬ್ಬೊಬ್ರಿಗೆ ಎಷ್ಟು ಬರ್ತೈತಿ ಅಂತ ಕೇಳಿದಾರ. 8 ಒಂದ್ಲೆ 8 4 32. ಹಾಗಾದ್ರೆ 4 ಮೀಟರ್ ಅಂತ ಹೇಳಾಯ್ತು. ನಮಗ ಆನ್ಸರ್ ಆಪ್ಷನ್ ಒಳಗೆ ಐತಿ. ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆಗಳು. ಆಪ್ಷನ್ ಎ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗ್ರಿ. ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯ 1,26,000 ಆದರೆ ಅವನ ಒಂದು ತಿಂಗಳ ಆದಾಯ ಎಷ್ಟು ಅಂತ ಹೇಳಿ ಕೇಳಿದಾರ. ಪರ್ಸನ್ಸ್ ಆನ್ಯುವಲ್ ಇನ್ಕಮ್ ಈಸ್ 1,26,000 ಬಟ್ ವಾಟ್ ಈಸ್ ಹಿಸ್ ಮಂತ್ಲಿ ಇನ್ಕಮ್ ಅಂತ ಕೇಳಿದಾರೆ. ಓಕೆ, ಹಾಗಾದ್ರೆ ಒಂದು ವ್ಯಕ್ತಿಯ ವಾರ್ಷಿಕ ಆದಾಯ 1,26,000 ಆದ್ರ ನಮಗ ಒಂದು ವರ್ಷಕ್ಕೆ ಎಷ್ಟು ತಿಂಗಳು ಇರ್ತಾವ್ರಿ? ಒಂದು ವರ್ಷಕ್ಕೆ ಎಷ್ಟು ತಿಂಗಳ ಇರ್ತಾವ ಅಂತಂದ್ರ 12 ತಿಂಗಳು ಇರ್ತಾವ. ಓಕೆ, 12 ತಿಂಗಳು ಇರ್ತಾವ. ಹಾಗಾದ್ರೆ ಡಿವೈಡೆಡ್ ಬೈ 12 ಮಾಡ್ಬೇಕು. ಎಕ್ಸ್ಟ್ ಆಗ್ತದ ಅಂತ ಹೇಳಿ ನೋಡ್ತಾ ಹೋಗೋಣ. 12 ಒಂದ್ಲೆ 6 12ಕ್ಕಿಂತ ಸಣ್ಣದೈತಿ. ನಾನು ಏನ್ ಮಾಡ್ತೀನಿ ಅಂತಂದ್ರೆ ಒಂದ್ 0 ತಗೋತೀನಿ. ಇವಾಗ ಈ 2 ಪ್ಲೇಸ್ಗೆ ನಾನು ಕಟ್ತಾ ಹೊಡಿತೀನಿ ನೋಡ್ರಿ. 12 5 ಎಷ್ಟು 60 ಆಗ್ತದ. ನೆಕ್ಸ್ಟ್ 2 ಸೊನ್ನೆಗಳಿದ್ದಾವ. ಈ 2 ಸೊನ್ನೆಗಳನ್ನ ಇಲ್ಲಿ ಇಡ್ತೀನಿ. ಹಾಗಾದ್ರೆ ನಮ್ಮ ಉತ್ತರ ಎಷ್ಟು? 10,500 ಅಂತ ಹೇಳಿ ಆಗ್ತದ. ಹಾಗಾದ್ರೆ ಆಪ್ಷನ್ ಒಳಗೆ ಐತ್ರಿ ನಮ್ಮ ಆನ್ಸರ. ಕಮೆಂಟ್ ಮಾಡ್ತಾ ಹೋಗ್ರಿ. ಐತಿ ಆನ್ಸರ. ಓಕೆ, ನೆಕ್ಸ್ಟ್ ಯಾವ ಆಪ್ಷನ್ ಐತ್ರಿ? ಆಪ್ಷನ್ ಡಿ. ಆಪ್ಷನ್ ಡಿ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, 10,500 ಅನ್ನೋದು ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ತಾ ಹೋಗ್ರಿ. 2 ಸಂಖ್ಯೆಗಳ ಮೊತ್ತ 89,876 ಆಗಿದೆ. 46,428 ಆದರೆ ಒಂದು ಸಂಖ್ಯೆ, ಅದರಲ್ಲಿರುವಂತಹ ಒಂದು ಸಂಖ್ಯೆ 46,428 ಆದರೆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಹೇಳಿ ಕೇಳಿದಾರ. ದ ಸಮ್ ಆಫ್ 2 numbers 89,876. ಒನ್ ನಂಬರ್ ಈಸ್, ಅದರಲ್ಲಿರ್ತಕ್ಕಂತಹ ಒನ್ ನಂಬರ್ ಈಸ್ 46,428 ಅಂಡ್ ಫೈಂಡ್ ದ ಅನದರ್ ನಂಬರ್ ಅಂತ ಕೇಳಿದ್ದಾರೆ. ಹಾಗಾದ್ರೆ ಏನದರ್ ನಂಬರ್ ಅನ್ನ ನಾವು ಫೈಂಡ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಇಲ್ಲಿ ಡಿಫರೆನ್ಸ್ ನ ಕಂಡು ಹಿಡ್ಕೋಬೇಕು. 89,876 ಮೈನಸ್ 46,428 ಮೈನಸ್ ಮಾಡ್ಬೇಕು. ಹಾಗಾದ್ರೆ ಎಷ್ಟು ಉಳಿತದ ಅಂತೇಳಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಡಿ, ಇಲ್ಲಿ 6ರಲ್ಲಿ 8 ಕಳೆದಕ್ ಆಗಲ್ಲ. ಪಕ್ಕದ ಮನೆಯಿಂದ ಏನ್ ಮಾಡೋಣ? 10 ಸಾಲವಾಗಿ ಇಸ್ಕೊಳ್ಳೋಣ. 16ರಲ್ಲಿ 8 ಕಳೆದ್ರೆ 8 ಉಳಿತು. ನೆಕ್ಸ್ಟ್ ನೋಡ್ರಿ,
ನಾವು ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಉತ್ತರ ನಮಗೆ ಗೊತ್ತಾಯ್ತು. ಯಾಕಂತಂದ್ರೆ ಹಾಕ್ಬೋದು, ಇಲ್ಲಿ ಲಾಸ್ಟ್ ಒಂದೇ 8 ಇದೆ, ನಮ್ಗೆ ಲಾಸ್ಟ್ ಪ್ಲೇಸ್ ಅಲ್ಲಿ 8 ಬಂದಿರೋದ್ರಿಂದ ಅದೇ ಉತ್ತರವನ್ನ ಕಂಡು ಹಿಡ್ಕೊಂಡು ಹಾಕ್ಬೇಕು. ಆದ್ರೆ ಇಲ್ಲಿ ನೋಡ್ರಿ ಏನಾಗ್ತದ ಅಂತಂದ್ರೆ ಇಲ್ಲಿ 7ರಲ್ಲಿ 3 ಕಳೆದ್ರೆ 4 ಉಳಿತು, ನೆಕ್ಸ್ಟ್ 8ರಲ್ಲಿ 4 ಕಳೆದ್ರೆ 4 ಉಳಿತು, 9ರಲ್ಲಿ 6 ಕಳೆದ್ರೆ 3 ಉಳಿತು, 8ರಲ್ಲಿ 4 ಕಳೆದ್ರೆ 4 ಉಳಿತು, 43,448 ಆಪ್ಷನ್ ಬಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡಿದೀನಿ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗ್ರಿ. ಒಂದು ಚೌಕಾಕಾರದ ಜಮೀನಿನ ಉದ್ದ 45 ಮೀಟರ್ ಇದೆ. ಹಾಗಾದರೆ ಆ ಜಮೀನಿನ ಸುತ್ತಳತೆಯು ಅಂತೇಳಿ ಕೇಳಿದಾರ. ದ ಲೆಂತ್ ಆಫ್ ಅ ಸ್ಕ್ವೇರ್ ಪ್ಲಾಟ್ ಆಫ್ ಲ್ಯಾಂಡ್ ಈಸ್ 45 ಮೀಟರ್. ದೆನ್ ವಾಟ್ ಈಸ್ ದ ಪೆರಿಮೀಟರ್ ಆಫ್ ದ ಪ್ಲಾಟ್ ಈಸ್ ಅಂತ ಕೇಳಿದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆಗೆ ಬೇಗ ಬೇಗ ನೀವು ಆನ್ಸರ್ ಅನ್ನ ತಿಳಿಸ್ರಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರದಲ್ಲಿ ಈಗಾಗಲೇ ನಾವು ಬೇಸಿಗೆ ಶಿಬಿರ ಮತ್ತು ರೆಗ್ಯುಲರ್ ಕ್ಲಾಸಸ್ ನ ಅಡ್ಮಿಷನ್ಸ್ ಗಳನ್ನ ಪ್ರಾರಂಭ ಮಾಡಿದೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಅದೇ ರೀತಿಯಾಗಿ ನೀವೇನಾದ್ರೂ 1 ವರ್ಷದ ಪೂರ್ಣ ಅವಧಿಗೆ ಪ್ರೀ ಕೋಚಿಂಗ್ ಗೆ ನೀವೇನಾದ್ರೂ ಸೆಲೆಕ್ಷನ್ ಆಗ್ಬೇಕು ಅಥವಾ ಪ್ರೈಸಸ್ ಅನ್ನ ಏನಾದ್ರೂ ತೆಗೆದುಕೊಳ್ಬೇಕು ಅಂತಂದ್ರೆ ನಮ್ಮ ಒಂದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರದಲ್ಲಿ ನಾವು ಇದೇ ತಿಂಗಳ ಮಾರ್ಚ್ 29ನೇ ತಾರೀಕು 2026ರಂದು ರವಿವಾರ ದಿನ ಪರಿಶ್ರಮ ರಾಜ್ಯ ಮಟ್ಟದ ಟ್ಯಾಲೆಂಟ್ ಪರೀಕ್ಷೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪರೀಕ್ಷೆಯಲ್ಲಿ ನೀವು ಭಾಗವಹಿಸಿದ್ದೆ ಆದಲ್ಲಿ ನಿಮ್ಗೆ ಏನ್ ಮಾಡ್ತೀವಪ್ಪ ಅಂತಂದ್ರೆ ಅಭಿನಂದನಾ ಪತ್ರವನ್ನು ಕೂಡ ಕೊಡ್ತೀವಿ. ಭಾಗವಹಿಸಿದಂತಹ ಪ್ರತಿ ವಿದ್ಯಾರ್ಥಿಗೂ ಏನ್ ಮಾಡ್ತೀವಿ ಅಂತಂದ್ರ ಅಭಿನಂದನಾ ಪತ್ರವನ್ನ ಕೊಡೋದ್ರ ಮೂಲಕ ಅವರನ್ನ ಪ್ರೋತ್ಸಾಹಿಸ್ತೀವಿ ಅಂತ ಹೇಳ್ತೀನಿ. ಇದೇ ರೀತಿಯಾಗಿರ್ತಕ್ಕಂತಹ ಸ್ಪರ್ಧಾತ್ಮಕ ಎಕ್ಸಾಮ್ಗಳನ್ನ ಬರೆಯೋದ್ರಿಂದ ನಿಮ್ಗೆ ಏನಾಗತ್ತೆ, ಮುಂಬರುವ ನವೋದಯ ಆಗಿರ್ಬೋದು, ಮೊರಾರ್ಜಿ ಆಗಿರ್ಬೋದು, ಆದರ್ಶ ಆಗಿರ್ಬೋದು, ಆಳ್ವಾಸ್ ಎಕ್ಸಾಮ್ ಆಗಿರ್ಬೋದು, ಅದೇ ರೀತಿ ಎಲ್ಲಾ ಒಂದು ಎಕ್ಸಾಮ್ಗಳಿಗೆ ನೀವು ಪ್ರಿಪೇರ್ ಆಗ್ತೀರಾ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಮ ಒಂದು ಪರಿಶ್ರಮ ಪಬ್ಲಿಕೇಶನ್ಸ್ ವತಿಯಿಂದ ರೆಡಿ ಆಗಿರ್ತಕ್ಕಂತಹ ಮೊರಾರ್ಜಿ ಚಾಂಪಿಯನ್ ಪ್ರಶ್ನೆ ಪತ್ರಿಕೆ ಆದಷ್ಟು ಏನಪ್ಪಾ ಅಂತಂದ್ರ ಮೊರಾರ್ಜಿ ಎಕ್ಸಾಮ್ ಆಗಿರ್ಬೋದು, ಮೊನ್ನೆ ನಡೆದಿರ್ತಕ್ಕಂತಹ ಆದರ್ಶ ಎಕ್ಸಾಮ್ ಆಗಿರ್ಬೋದು, ಒಟ್ಟು ಪ್ರಶ್ನೆಗಳು ಅಷ್ಟು 90% ಗಿಂತ ಜಾಸ್ತಿ ಪ್ರಶ್ನೆಗಳು ನಮ್ಮ ಒಂದು ಪರಿಶ್ರಮ ಪಬ್ಲಿಕೇಶನ್ಸ್ ವತಿಯಿಂದ ರೆಡಿ ಆಗಿರ್ತಕ್ಕಂತಹ ಚಾಂಪಿಯನ್ ಬುಕ್ ಇಂದಾನೇ ಅಲ್ಲಿ ಬಂದಿದ್ವು ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ನೀವು ಕೊಂಡ್ಕೊಂಡಿದ್ದೆ ಆದಲ್ಲಿ ಯಾವೆಲ್ಲ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ಮೊರಾರ್ಜಿ ಆಗಿರ್ಬೋದು, ಆದರ್ಶ ಆಗಿರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು, ಅಲ್ಪಸಂಖ್ಯಾತ ಮೊರಾರ್ಜಿ ಆಗಿರ್ಬೋದು, ಆಮೇಲೆ ಆಳ್ವಾಸ್ ಎಕ್ಸಾಮ್ ಅಥವಾ ಆಳಿಕೆ ಎಕ್ಸಾಮ್ಗೆ ನಿಮಗೆ ಈ ಒಂದು ಎಲ್ಲ ಎಕ್ಸಾಮ್ಗಳಿಗೆ 360 ಡಿಗ್ರಿ ಆಗಿ ಸಿಲೆಬಸ್ ಅನ್ನ ಕವರ್ ಮಾಡೋದ್ರ ಜೊತೆಗೆ ನಾವೇನ್ ಮಾಡಿದೀವಿ ಅಂತಂದ್ರ ನಿಮಗೆ ಪ್ರೀವಿಯಸ್ ಇಯರ್ ಅಲ್ಲಿ ನಡೆದಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಈ ಒಂದು ಬುಕ್ ಅಲ್ಲಿ ನಾವು ಆಡ್ ಮಾಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಒಂದು ಆನ್ಲೈನ್ ಕ್ಲಾಸಸ್ಗಳು ನಿಮ್ಗೆ ಏನಾದ್ರೂ ಬೇಕಾಗಿದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ ಆಗಿರ್ತಕ್ಕಂತಹ ಇಲ್ಲಿ ನೋಡ್ರಿ 9632241200 ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಆನ್ಲೈನ್ ಕ್ಲಾಸ್ ನ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಪಡ್ಕೋಬಹುದು. ಅದೇ ರೀತಿಯಾಗಿ ಬೇಸಿಗೆ ಶಿಬಿರದಲ್ಲಿ ಅಡ್ಮಿಷನ್ಸ್ ಗಳನ್ನ ಪಡೆದಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕರಾಟೆ, ಯೋಗ, ಸಂಗೀತ ಮತ್ತು ನಿಮಗೇನ್ ಮಾಡ್ತಿದೀವಿ ಅಂತಂದ್ರೆ ನಾವು ಡ್ಯಾನ್ಸ್ ಕ್ಲಾಸಸ್ ಗಳನ್ನ ಕೂಡ ಹೇಳ್ಕೊಡ್ತಾ ಇದೀವಿ. ಅದೇ ರೀತಿ ಯಾರಿಗೆಲ್ಲ ಸ್ಪೀಕಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಸ್ಪೋಕನ್ ಇಂಗ್ಲಿಷ್ ಆಗಿರ್ಬೋದು, ರೈಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಆಮೇಲೆ ಲಿಸ್ನಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಈ ರೀತಿ ಎಲ್ಲಾ ಸ್ಕಿಲ್ಸ್ ಗಳನ್ನು ಕೂಡ ನಿಮ್ಮ ಮಗುವಿಗೆ ನಾವೊಂದು ಒಳ್ಳೆಯ ಅವಕಾಶವನ್ನ ಇಲ್ಲಿ ಕಲ್ಪಿಸಿಕೊಡ್ತೀವಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆಗಳು ನಮಗೆ ಯಾವ ರೀತಿ ಬರ್ತಿರ್ತಾವಲ್ಲ ಸ್ಪರ್ಧಾತ್ಮಕ ಮನೋಭಾವದಿಂದ, ಅದೇ ರೀತಿಯಾಗಿ ನಾವು ಉಚಿತ ಆನ್ಲೈನ್ ಕ್ಲಾಸ್ಗಳನ್ನು ಕೂಡ ಮಾಡ್ತಿದ್ದೀವಿ. ಮತ್ತೆ ಪೇಡ್ ಕ್ಲಾಸಸ್ಗಳು ಕೂಡ ಇರ್ತವೆ. ಅದನ್ನ ಒಂದು ಸಂಪೂರ್ಣ ಆಗಿರ್ತಕ್ಕಂತಹ ಮಾಹಿತಿಯನ್ನ ಪಡ್ಕೋಬೇಕು ಅಂತಂದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಡ್ರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಲ್ಲಿ ಏನೈತಿ ಅಂತಂದ್ರ ಚೌಕದ ಸುತ್ತಳತೆಯನ್ನ ಕಂಡುಹಿಡಿಬೇಕು ನಾವು. ಚೌಕದ ಸುತ್ತಳತೆ ಈಕ್ವಲ್ ಟು ಫಾರ್ಮುಲಾ ಏನೈತಿ ನೋಡ್ರಿ. ಒಂದು ಚೌಕಾಕಾರದ ಕೊಟ್ಟಾರ ಅಂದ ತಕ್ಷಣ ಒಂದು ಚೌಕವನ್ನ ತೆಗೆದುಕೊಂಡ್ ಬಿಡೋಣ. ಇಲ್ಲಿ ನಮ್ಗೆ ಎಷ್ಟು ಕೊಟ್ಟಾರ ಉದ್ದ 45 ಮೀಟರ್ ಕೊಟ್ಟಾರ. 45 ಮೀಟರ್ ಉದ್ದ ಕೊಟ್ಟಾರ ಅಂತಂದ ತಕ್ಷಣ ಇಲ್ಲಿ ಏನಿರ್ತಾವ ಅಂತಂದ್ರ 4 ಬಾಹುಗಳು ಏನಾಗಿರ್ತಾವ ಅಂತಂದ್ರೆ ಇಲ್ಲಿ ಸಮವಾಗಿರ್ತಾವ. ಚೌಕದ 4 ಬಾಹುಗಳು ಸಮವಾಗಿರ್ತಾವ. ಹಾಗಾದ್ರೆ ಎಲ್ಲಾ ಕಡೆ ಎಷ್ಟು ಮೀಟರ್ ಇರ್ತೈತ್ರಿ? ಇದು 45 ಮೀಟರ್ ಇರ್ತೈತಿ ಎಲ್ಲಾ ಕಡೆ. ಹೌದಾ? 45 ಮೀಟರ್ನ ಇರ್ತೈತಿ. ಹಾಗಾದ್ರೆ ವಿದ್ಯಾರ್ಥಿಗಳೇ ಚೌಕದ ಸುತ್ತಳತೆ ಈಕ್ವಲ್ ಟು ನಮಗ್ ಫಾರ್ಮುಲಾ ಏನೈತಿ ಅಂತಂದ್ರ 4 ಇಂಟು ಬಾಹು ಅಂತ ಹೇಳಿದ. ಓಕೆ, ಹಾಗಾದ್ರ 4 ಇಂಟು 45 ಮಾಡ್ಬೇಕು. ಓಕೆ, 4 ಇಂಟು 45 ಮಾಡೋಣ ಅಂತಂದ್ರ ನೋಡ್ರಿ, ನಿಮ್ಗೆ ಇಟ್ಕೊಳಕ್ ಬರಲಿಲ್ಲ ಅಂತಂದ್ರೆ ಈ ರೀತಿ ಇಟ್ಕೊಂಡ್ ಮಾಡ್ರಿ. 4 4 5 20, ಆಮೇಲೆ 4 4 16, 16 ಪ್ಲಸ್ 2 18 ಆಗ್ತದ. 100
80 ಮೀಟರ್ ಆಗ್ತದ. ಯಾಕಂದ್ರೆ ಸುತ್ತಳತೆಯನ್ನ ನಮಗ್ ಕೇಳಿದ್ದಾರೆ. ಸುತ್ತಳತೆಯನ್ನ ಕೇಳಿದಾಗ ಕ್ವಶನ್ಸ್ ಅಲ್ಲಿ ಮೀಟರ್ ಕೊಟ್ಟಿದ್ರೆ ಮೀಟರ್ ಇಡ್ಬೇಕು, ಸೆಂಟಿಮೀಟರ್ ಕೊಟ್ಟಿದ್ರೆ ಸೆಂಟಿಮೀಟರ್ ಇಡ್ಬೇಕು. ಹಾಗಾದ್ರೆ ನಮ್ಗೆ ಏನ್ ಕೊಟ್ಟಾರ? ಮೀಟರ್ ಕೊಟ್ಟಾರ. ಹಾಗಾದ್ರೆ ನಾವೇನ್ ನೋಡೋಣ? 180 ಮೀಟರ್ ಅಂತೇಳಿ ಆನ್ಸರ್ ಆಗುತ್ತೆ. ಹಾಗಾದ್ರೆ ಆಪ್ಷನ್ ಡಿ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್ ಪ್ರಶ್ನೆ. 45,635ಕ್ಕೆ ಎಷ್ಟನ್ನು ಸೇರಿಸಿದರೆ 92,876 ಬರುತ್ತದೆ ಅಂತ ಕೇಳಿದಾರ. ಹಾಗಾದ್ರ ಹೌ ಮಚ್ ನಂಬರ್ ಈಸ್ ಆಡೆಡ್ ಟು 45,635 ಟು ಗೆಟ್ 92,876 ಅಂತಿದಾರ. ಹಾಗಾದ್ರ 92,876 ಅಲ್ಲಿ ಮೈನಸ್ ಏನ್ ಮಾಡ್ಬೇಕು ಅಂತಂದ್ರ 45,635 ಅನ್ನ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಹಾಗಾದ್ರೆ ನಮ್ಗೆ ಎಷ್ಟು ಇಲ್ಲಿ ಸೇರಿಸಿದ್ರೆ ಎಷ್ಟು ಬರ್ತೈತಿ ಅಂತೇಳಿ, ಯಾವ್ದನ್ನ ಸಾವು ಸಂಖ್ಯೆಯನ್ನ ಸೇರಿಸ್ಬೇಕು ಅನ್ನೋ ಸಂಖ್ಯೆ ಗೊತ್ತಾಗ್ತದ. 6ರಲ್ಲಿ 5 ಕಳೆದ್ರೆ 1 ಉಳಿತು, 7ರಲ್ಲಿ 3 ಕಳೆದ್ರೆ 4 ಉಳಿತು, 8ರಲ್ಲಿ 6 ಕಳೆದ್ರೆ ಎಷ್ಟು ಉಳಿತ್ರಿ? 2 ಉಳಿತು. ಹಾಗಾದ್ರ 2ರಲ್ಲಿ 5 ಕಳೆದಕ್ಕಾಗಲ್ಲ. 12ರಲ್ಲಿ 5 ಕಳೆದ್ರೆ ಎಷ್ಟು ಉಳಿತು? 7 ಉಳಿತು. ನೆಕ್ಸ್ಟ್ 9ರಲ್ಲಿ 5 ಕಳೆದ್ರೆ ಎಷ್ಟು ಉಳಿತು? 4 ಉಳಿತು. 47,241 47,241 ಆಪ್ಷನ್ ಬಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ. ಒಂದು ಫರ್ನಿಚರ್ ಅಂಗಡಿಯಲ್ಲಿ ಒಂದು ಸೋಫಾ ಸೆಟ್ಟಿನ ಬೆಲೆ ₹18,900 ಮತ್ತು ಒಂದು ಫ್ರಿಡ್ಜ್ ನ ಬೆಲೆ 46,500 46,500 ಎಂದು ನಮೂದಿಸಿದರೆ, ಹಾಗಾದರೆ ರಾಜು ಆ ಎರಡು ವಸ್ತುಗಳನ್ನ ಕೊಳ್ಳಲು ಬೇಕಾದ ಒಟ್ಟು ಹಣ ಎಷ್ಟು ಅಂತ ಕೇಳಿದಾರ. ರಾಜು entered the price of a sofa set at a furniture store as ₹18,900 and the price of refrigerator is ₹46,500. What is the total amount required to buy those two items ಅಂತ ಕೇಳಿದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ, ಎರಡನ್ನು ಕೂಡಿಸ್ಬೇಕಾಗ್ತದೆ. 18,900 ಪ್ಲಸ್ 46,500 ಎರಡನ್ನು ಕೂಡಿಸ್ಬೇಕಾಗ್ತದೆ. ಎಷ್ಟಾಗ್ತದೆ ಅಂತ ನೋಡ್ರಿ. 0 0 9 ಪ್ಲಸ್ 5 14. ನೆಕ್ಸ್ಟ್ 8 ಪ್ಲಸ್ 6 14 14 ಇದೊಂದು 15. ನೆಕ್ಸ್ಟ್ 4 5 ಇದೊಂದು 6 65,400 ಆಗ್ತದ. ಆಪ್ಷನ್ ಡಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಕ್ವಶನ್ಸ್ ನೋಡಕ್ ಬಹಳ ದೊಡ್ಡದ ಅನಿಸ್ತದ, ಅದ್ರ ಆನ್ಸರ್ ಬಹಳಷ್ಟು ಈಜಿ ಆಗಿರ್ತಾವ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. 49 64 81 ಡ್ಯಾಶ್ 121 ಡ್ಯಾಶ್ ಬಿಟ್ಟು ಹೋದ ಸಂಖ್ಯೆಯನ್ನ ಕಂಡು ಹಿಡಿಯಿರಿ ಅಂತ ಕೇಳಿದಾರೆ. ಓಕೆ, ಹಾಗಾದ್ರ ಇಲ್ಲಿ ಮಿಸ್ಸಿಂಗ್ ಲೆಟರ್ ಯಾವುದು ಅಂತೇಳಿ ಫೈಂಡ್ ಔಟ್ ಮಾಡ್ಬೇಕು. ಮಿಸ್ಸಿಂಗ್ ಲೆಟರ್ ಯಾವ್ದು ಅಂತ ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ನಮ್ ತಲೆಯಲ್ಲಿ ಸಂಖ್ಯೆಗಳನ್ನ ಏನ್ ಕೊಟ್ಟಾರ ಅಂತ ನಾವು ನೋಡ್ಕೋಬೇಕು. ಓಕೆ, ಹಾಗಾದ್ರ ನಮಗೆ ಇಲ್ಲಿ ಏನ್ ಘನ ಸಂಖ್ಯೆಗಳದಾವೋ ಅಥವಾ ವರ್ಗ ಸಂಖ್ಯೆಗಳದಾವೋ ಅಥವಾ ಏನು ಅವಿಭಾಜ್ಯ ಸಂಖ್ಯೆಗಳದಾವೋ ಅಂತೇಳಿ ನೋಡ್ತಾ ಹೋಗ್ಬೇಕು. ಹಾಗಾದ್ರೆ ನಮ್ಗೆ ಇಲ್ಲಿ ಯಾವ ಸಂಖ್ಯೆಗಳದಾವ ಅಂತಂದ್ರ ವರ್ಗ ಸಂಖ್ಯೆಗಳು ಅದಾವ. ಓಕೆ, ವರ್ಗ ಸಂಖ್ಯೆಗಳು ಹೆಂಗ್ ಅದಾವ ಅಂತಂದ್ರ ಒಂದು 7ರ ವರ್ಗ ಐತಿ. ಹೌದಾ, 7ರ ವರ್ಗ ಎಷ್ಟು? 49 ಐತ್ಯ. 8ರ ವರ್ಗ ಎಷ್ಟು? 64 ಐತ್ಯ. 9ರ ವರ್ಗ ಎಷ್ಟು? 81 ಐತ್ಯ. ಇನ್ 10ರ ವರ್ಗ ಬರ್ಬೇಕಲ್ಲಿ. ಹೌದಾ, 10ರ ವರ್ಗ ಎಷ್ಟು ಬರ್ತಿತ್ರಿ? 100 ಆಗ್ತದ. 11ರ ವರ್ಗ 121 ಇಲ್ಲಿ ಕೊಟ್ಟಾರ. ಹೌದಾ, ಇನ್ನು 12ರ ವರ್ಗ ಬರ್ಬೇಕಲ್ಲಿ ಅಂತಂದ್ರ 144 ಬರ್ತದ. ಹಾಗಾದ್ರೆ ಬಿಟ್ಟ ಸ್ಥಳಗಳು ಯಾವ್ಯಾವು ಅಂತಂದ್ರ 100 ಮತ್ತು 144 ಅಂತೇಳಿ ಆಗ್ತದ. ಹಾಗಾದ್ರೆ ಆಪ್ಷನ್ ಬಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಆತ್ಮೀಯ ವಿದ್ಯಾರ್ಥಿಗಳೇ, ಇದೇ ರೀತಿಯಾಗಿ ನಮ್ಮ ಒಂದು ಆನ್ಲೈನ್ ತರಗತಿಗಳು ಏನಾದ್ರು ಬೇಕಾಗಿದ್ರೆ, ಆಮೇಲೆ ಈಗ ಯಾರೆಲ್ಲ 3ನೇ ತರಗತಿ ಮತ್ತು 4ನೇ ತರಗತಿಯಲ್ಲಿ ಓದ್ತಿದ್ದೀರಾ ಅವರಿಗೆ ಮುಂದೆ ಬರುವಂತಹ ನವೋದಯ, ಮೊರಾರ್ಜಿ, ಸೈನಿಕ, ಆದರ್ಶ, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಇವು ಎಲ್ಲಾ ಒಂದು ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರ ಯಾವ್ದಾದ್ರು ಇದ್ರೆ ಅದು ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸಸ್ ಅಂತಾನೆ ಹೇಳ್ಬೋದು. ನಿಮಗೆ ಯಾರಿಗೆಲ್ಲ ನಮ್ಮ ಒಂದು ಪರಿಶ್ರಮ ಕೋಚಿಂಗ್ ಕ್ಲಾಸ್ ನಲ್ಲಿ ಕಲಿಯೋದಕ್ಕೆ ಇಷ್ಟ ಇದೆ ಆದ್ರೂ ದೂರ ಇದ್ದೀವಿ ಮೇಡಮ್ ಅಂತ ಅನ್ನೋರು ಏನ್ ಮಾಡ್ರಿ ಅಂತಂದ್ರೆ ನಮ್ಮ ಒಂದು ಆನ್ಲೈನ್ ಕ್ಲಾಸಸ್ಗಳು ಕೂಡ ಅವೈಲೇಬಲ್ ಇರ್ತಾವ, ಫ್ರೀ ಕ್ಲಾಸಸ್ಗಳು ಕೂಡ ಅವೈಲೇಬಲ್ ಇರ್ತಾವ. ಅದ್ರ ಜೊತೆಯಾಗಿ ನಿಮಗೆ ನಾವು ಸ್ಟಡಿ ಮಟೀರಿಯಲ್ಸ್ ಅನ್ನು ಕೂಡ ಕಳಿಸ್ತೀವಿ. ಹಾಗಾಗಿ ನೀವೇನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು
ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನ ಪಡ್ಕೊಡ್ರಿ. ಯಾರೆಲ್ಲ ಪರಿಶ್ರಮ ರಾಜ್ಯ ಮಟ್ಟದ ಟ್ಯಾಲೆಂಟ್ ಎಕ್ಸಾಮ್ಗೆ ಭಾಗವಹಿಸಬೇಕು, ನಾವು ಬಹುಮಾನಗಳನ್ನ ಗೆಲ್ಬೇಕು ಅಥವಾ ನಾವು ಫ್ರೀ ಕೋಚಿಂಗ್ಗೆ ಸೆಲೆಕ್ಷನ್ ಆಗ್ಬೇಕು ಅನ್ಕೊಳ್ಳೋರು ಇದ್ದೀರಲ್ಲ, ಅವ್ರೇನ್ ಮಾಡ್ರಿ ಅಂತಂದ್ರೆ ಇವತ್ತೇ ಒಂದು ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಹೆಸರನ್ನ ಎನ್ರೋಲ್ಮೆಂಟ್ ಮಾಡಿಸ್ರಿ ಅಂತ ಹೇಳ್ತೀನಿ. ಇವತ್ತಿನ ಒಂದು ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.